ನಮಸ್ಕಾರ ರೀ ದೊಡ್ಡ ಮಂದಿ. ನಮ್ಮ ಪಯಣ ಇವತ್ತ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮಕ್ಕೆ ಸಾಗಿತ್ ನೋಡ್ರಿ. ನಮ್ಮ ಜೊತೆ ಇವತ್ತ ಸಿದ್ಧಾರೂಢ ಶಿಲ್ತಿಬಾಯಿ ಅವರ ಮತ್ತು ಮಾರುತಿ ಶಿಲ್ತಿಬಾಯಿ ಅವರ ನಾವು 3 ಜನ ಸೇರಿ ಇವತ್ತ ತಾಯಿಯ ಶ್ರೀ ಚಕ್ರ ಹೊಂದಿರುವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿದ ನೋಡ್ರಿ. ಇದು ಕೇವಲ ಬೈಲೊಂಗಲದಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಸವದತ್ತಿಯಿಂದ 36 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ನೋಡ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಾನು ನಿಮ್ಮ ವಿಠಲ್ ಮಕ್ಕಳಿಗೆ ರೀ. ನಾವು ಬಂದು ಉತ್ತರ ಕರ್ನಾಟಕ ಪ್ರಸಿದ್ಧವಾದ ದೇವಸ್ಥಾನ ಶ್ರೀ ಚಕ್ರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಚಾಮುಂಡೇಶ್ವರದ ಏನೇನು ಪವಾಡ ಐತಂತ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಸ್ಥಾನಕ್ಕೆ ಜನಸಾಗರವಾಗಿ ಭಕ್ತರು ಬರತ್ತಾರ ನೋಡ್ರಿ. ವೇಳೆ ಸಂಜೆ ಹೊತ್ತಾಗಿದ್ರು ಕೂಡ ಇಷ್ಟು ಜನ ಇಲ್ಲಿ ಸೇರ್ಯಾರ ನೋಡ್ರಿ. ನಾವು ಆ ದೇವಿಯ ದರ್ಶನ ಮಾಡಕ್ಕೆ ನಂಬರ್ ಕೂಡ ಹಚ್ಚಿವು. ಈ ದೇವಿಗೆ ನಡ್ಕೊಂಡ್ರೆ ಆರೋಗ್ಯ ಸಮಸ್ಯೆ, ಹಣಕಾಸು ಸಮಸ್ಯೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಏನಾರ ತೊಂದರೆ ಇದ್ರೆ ಎಲ್ಲ ಕಷ್ಟಗಳು ನಿವಾರಣೆ ಅಕ್ಕಾವ ಅಂತ ನೋಡ್ರಿ. ಬರ್ರಿ ಎಲ್ಲರೂ ಈ ದೇವಿನ ಎಲ್ಲರಿಗೂ ಒಳ್ಳೇದು ಮಾಡ್ಲಂತ ಹೇಳ್ತಾ, ಎಲ್ಲರನ್ನೂ ಸದಾ ಕಾಲ ಕಾಪಾಡು ಅಂತ ಹೇಳ್ತಾ ಈ ದೇವಿಯ ಆಶೀರ್ವಾದವನ್ನು ತಗೊಳ್ಳೋಣ ಬನ್ನಿ. ಗುಡಿ ಒಳಗೆ ಕೆಲಸ ಮಾಡುವಂಥ ವ್ಯಕ್ತಿಯನ್ನೊಬ್ಬರು ಮಾತಾಡ್ತೀನಿ. ಅವ್ರ ಗುಡಿ ಬಗ್ಗೆ, ದೇವಸ್ಥಾನ ಬಗ್ಗೆ, ಅದೇನು ದೇವಿ ಪವಾಡ ಐತೆ ಅಂತೇಳಿ ಕೇಳೋಣ ಬನ್ನಿ. ದೇವಿ ಬಗ್ಗೆ ಏನೆಲ್ಲ ಪವಾಡ ಐತೆ ಹೇಳ್ರಿ ಸ್ವಲ್ಪ ನಮ್ಮ ವೀಕ್ಷಕರು. ಈ ತಾಯಿ ಪೀಠ ಒಂದು ಶ್ರೀಚಕ್ರ ಪೀಠ ಇದೆ. ಇಲ್ಲಿ ಬರುವಂಥ ಪ್ರತಿಯೊಂದು ಭಕ್ತರು ಕಷ್ಟ ಹೊತ್ಕೊಂಡು ಬರ್ತಾರೆ. ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಂದೆಲ್ಲ ಕೆಲಸ ಆಗದೆ ಅಂತ ಬೇಡ್ಕೊಂಡು ಹೋಗ್ತಾರೆ. ಮುಖ್ಯವಾಗಿ ಶ್ರೀಚಕ್ರ ಮತ್ತು ಲಕ್ಷ್ಮೀ ಸಾಲಿಗ್ರಾಮ. ಶ್ರೀಚಕ್ರ ಬಂದು ತುಂಬ ಶಕ್ತಿ ಇರುವಂಥ ಒಂದು ಪೀಠ. ಇಲ್ಲಿ ಬಂದು ನನಗೆ ಈ ಥರ ಒಂದು ಕಷ್ಟ ಇದೆ, ಆದಷ್ಟು ಬೇಗ ಪರಿಹಾರ ಕೊಡುತ್ತಾ ಅಂತ ಬೇಡ್ಕೊಂಡ್ರೆ ಲಕ್ಷ್ಮೀ ಸಾಲಿಗ್ರಾಮ ಬಂದು ತೊಗೊಂಡ್ಬಂದಿದ್ದು ಅದು ಬೇಡ್ಕೊಳ್ಳೋದ್ರಿಂದ ಒಂದು ವಿಚಾರವಾಗಿ ಆದಷ್ಟು ಬೇಗ ಇಲ್ಲಿ ದೇವಸ್ಥಾನ ಇದು ಮಾಡಿ ಗುಡಿ ಕಟ್ಟೆ ಎಷ್ಟು ಹೊರಗೆ ಗುಡಿ ಕಟ್ಟೆ ಸುಮಾರು ವರ್ಷ ಆಯಿತು. 13 ವರ್ಷ. ಸುಮಾರು ವರ್ಷದಿಂದ ದೇವಸ್ಥಾನ ಇದೆ. 13 ವರ್ಷ. 13 ವರ್ಷ ಆಯ್ತು. ಈಗ 6 ತಿಂಗಳು ಆಯ್ತು. ಸುಮಾರು ಒಂದು 6 ತಿಂಗಳು ಆಯ್ತು. ಅನ್ನದಾಸೋಹನ ಚಲೋ ಆಗಿ 5 ತಿಂಗಳು ಆಯ್ತು. 5 ತಿಂಗಳು 5 ತಿಂಗಳು 5 ತಿಂಗಳು ಆಯ್ತು. ಅನ್ನದಾಸೋಹ ಚಲೋ. ಇದು 24 ಗಂಟೆ ಅನ್ನದಾಸೋಹ ಇರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು. ಏನೇನು ಸೇವೆ ಮಾಡ್ರಿ, ಏನೇನು ಯಾವ ಥರ ಇದ್ರಿ ಸರ್? ಇಲ್ಲಿ ಅಕ್ಕಿ ಸಂಕಲ್ಪ ಸೇವೆ ಅಂತಿದ್ದೇನ, ಸಕಲ ಕಷ್ಟಗಳ ಪರಿಹಾರ. ಭಕ್ತರು ಈ ತರ ನಂಗೆ ಕಷ್ಟ ಇದೆ ಅಂತ ಇಲ್ಲಿ ಬೇಡ್ಕೊಂಡು ಬಂದಾಗ ಅಕ್ಕಿ ತಗೊಂಡು ತಾಯಿಯವ್ರ ಹತ್ರ ನಿಂತ್ಕೊಂಡು ಈ ತರ ಹರಕೆ ಇದೆ ಅಂತ ಬೇಡ್ಕೊಂಡು ಬನ್ನಿ ಗಿಡಕ್ಕೆ ಹೋಗಿ 9 ಸುತ್ತು ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದು ಅಮ್ಮನವ್ರ ಮುಂದೆ ಬಂದು ತನ್ನ ಕಷ್ಟಗಳನ್ನ ಬೇಡ್ಕೊಂಡು ತಾಯಿಯವ್ರ ಮೇಲೆ ಅಕ್ಷತೆ ಕಾಳು 2 ಸಲ ಹಾಕ್ಬೇಕು. ಉಳಿದಿರೋದನ್ನ ಖಾಲಿ ಟಬ್ಬಲ್ ಹಾಕ್ಬೇಕು. ಖಾಲಿ ಎರ್ಬಿ ಗಿಡಕ್ಕೆ ಕಟ್ಬೇಕು. ಅಕ್ಷತೆ ಕಾಳು ಕುಂಕುಮ ಮನೆಗೆ ತಗೊಂಡೋಗ್ಬೇಕು. ಒಂದ್ಸಲ ಮಾಡಿದ್ರೆ 9 ವಾರ ಬಂದು ಅಕ್ಕಿ ಸಂಕಲ್ಪ ಸೇವೆ ಮಾಡ್ಬೇಕು. 9 ವಾರ ಮಾಡಿ, ಇಲ್ಲ 9 ದಿನ ಮಾಡಿ, ಇಲ್ಲ 9 ತಿಂಗಳಾದ್ರೂ ಮಾಡಿ. ಒಟ್ಟಿನಲ್ಲಿ 9 ವಾರ ನಿಮ್ದು ಅಕ್ಕಿ ಸಂಕಲ್ಪ ಪೂರ್ತಿ ಮಾಡ್ಬೇಕು. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಮತ್ತೆ ಬೆಲ್ಲದ ದೀಪ ಸೇವೆ ಅಂತಿದೆ. ಬೆಲ್ಲದ ದೀಪ ಸೇವೆ ಬಂದ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸ, ಆರ್ಥಿಕವಾಗಿ ದುಡ್ಡಿನ ಸಮಸ್ಯೆ, ಇನ್ನಿತರದ ಏನಾದ್ರು ದುಡ್ಡಿನ ಸಮಸ್ಯೆ ಏನಾರಿದ್ರೆ ಬೆಲ್ಲದ ದೀಪ 5 ವಾರ ಮಾಡ್ಬೇಕು. 5 ವಾರ ಮಾಡ್ಬೇಕು. ಉಪ್ಪಿನ ಸೇವೆ ಅಂತಿದೆ. ಏನಾದ್ರು ದೃಷ್ಟಿ ದೋಷ ಇದ್ರೆ ಇಲ್ಲಿ ಕ್ಷೇತ್ರಕ್ಕೆ ಬಂದು 3 ವಾರ ಉಪ್ಪಿನ ದೃಷ್ಟಿ ದೋಷ ನಿವಾರಣೆ ಮಾಡ್ಬೇಕು. ಸೇವೆಗಳು. ಸರಿ, ನೋಡಿದ್ರಲ್ಲ ವೀಕ್ಷಕರೇ, ದೇವಿಯ ಪವಾಡವನ್ನು ಇವರೇ ಹೇಳಿದಾಗ ಇಷ್ಟು ನೀವು ಬಂದ ದೇವಿಗೆ ನಡ್ಕೊಂಡ್ರೆ ಅದದ್ದಾದ್ರೆ ನಮ್ಮೆಲ್ಲ ಕಷ್ಟಗಳ ಪರಿಹಾರ ಆಗ್ತಾವ ನೋಡ್ರಿ. ಎಲ್ಲ ನಮ್ಮ ಭಕ್ತರು ಬಂದು ಇಲ್ಲಿ ಒಮ್ಮೆ ಭೇಟಿ ನೀಡ್ರಿ. ಎಲ್ಲರೂ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡ ದೇವಿಯ ಕೃಪೆಯಿಂದ ಭಾವನರಾಗಿರಂತ ಹೇಳ್ತಾ ಇಲ್ಲಿ ಈ ಸ್ಥಾನದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನೋಡ್ರಿ. ಏನಪ್ಪ ಅಂತಂದ್ರೆ ಶಿವಲಿಂಗನ ಮೂರ್ತಿಯನ್ನು ತಯಾರಾಗತೈತೆ ಅಂತ ನೋಡ್ರಿ. ಅದನ್ನ ನೋಡೋಣ ಬರ್ರಿ, ಅದು ಎಲ್ಲಿ ತಯಾರಾಗತೈತೆ ಅಂತ. ಈಗ ಸ್ಥಾಪನೆ ಮಾಡಕ್ಕೆ ಇನ್ನು ಅಡಿಪಾಯನ್ನು ಹೊರಗೆ ಸ್ಟಾರ್ಟ್ ಮಾಡ್ಯಾರಂತ. ನೋಡೋಣ ಬನ್ನಿ, ಮುಂದೆ ಹೋಗೋಣ. ಅಲ್ಲೇ ನೋಡ್ರಿ ಮಷೀನ್ ನಿಂತೈತಲ್ಲ, ಅಲ್ಲೇ ಮುಂದಗಡೆ ಇದ್ರದ ಫೌಂಡೇಶನ್ ತೆಗಿತಾರ್ರಿ.
ಇಲ್ಲಿ ವರ್ಕಿಗೆ ನಮ್ಮ ಅಣ್ಣನ ಬಂದ ಮಷಿನ್ ಮೇಲೆ. ಬಟ್ ಇದು ನೀರು ನಿಂತ್ಕೊಂಡ್ಬಿಟ್ಟೈತಿ ನೋಡ್ರಿ, ಯಾಕಂದ್ರೆ ಹಳ್ಳವಾದ ಪ್ರದೇಶದ ಇರೋದ್ರಿಂದ ನೀರು ಫುಲ್ ತುಂಬಿಬಿಟ್ಟೈತಿ. 179 ಫೂಟ ಶಿವಲಿಂಗ ಮೂರ್ತಿ ಅಂದ್ರೆ ಸುಮ್ಮನೆ ರೀ, ಅತಿ ವಿಶ್ವದಲ್ಲೇ ನಂಬರ್ 1 ಆಗುವಂಥ ಮೂರ್ತಿ ರೀ ಇದು. ಬರೀ ಹಂಗಾರಿ ಅನ್ನ ಪ್ರಸಾದ ಚಾಲು ಐತಿ. ಸಂಜೆ ಆದರೂ 24 ತಾಸು ಅನ್ನ ಪ್ರಸಾದ ಇರ್ತೈತಂತ. ಬರೀ ನಾವು ಒಟ್ಟು ಅನ್ನ ಪ್ರಸಾದ ತೊಗೊಂಡ್ರಿ. ದೇವರದ ಅನ್ನ ಪ್ರಸಾದ ತೊಗೊಂಡ ಮುಂದೆ ನಡೆದು ನೋಡ್ರಿ. ಇವ ನೋಡ್ರಿ ಕಲ್ಲು ಕಾಣತಾರಲ್ಲ, ದೊಡ್ಡವ ಇವ ದೇವರ ವಿಗ್ರಹಕ್ಕಾಗಿ ಮೂರ್ತಿಗಾಗಿ ಬಂದಂಥ ಕಲ್ಲು ಕಾಣ್ತೈತ್ರಿ. ಭಾರಿ ಅನಾಹುತ ಕಲ್ಲು ಬಂದವ್ರಿ. ನಾ ವರ್ಕ್ನ ಹಂಗ ಸ್ಟಾರ್ಟ್ ಐತ್ರಿ. ಮುಂದಿನ ದಿನಗಳಲ್ಲಿ ಭಾಳ ಚೇಂಜಸ್ ಕಾಣ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬರ್ರಿ ಒಂದು ಭೇಟಿ ನೀಡ್ರಿ ದೇವ್ರಿಗೆ. ಎಲ್ಲರೂ ದೇವಿ ಆಶೀರ್ವಾದ ತಗೋರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ ರೀ. ಧನ್ಯವಾದಗಳು ರೀ.